ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೋಡೇಕಲ್ ಹೋಬಳಿಯಲ್ಲಿನ ರೈತರಿಗೆ ಕಳಪೆ ಗುಣಮಟ್ಟದ ತೊಗರಿ ಬೀಜಗಳನ್ನು ನೀಡಿದ್ದು ಇದೀಗ ಬೆಳೆಯು ಕೈಗೆ ಸಿಗದೆ ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಮದಲಿಂಗನಾಳ ಗ್ರಾಮದ ರೈತ ದ್ಯಾಮಣ್ಣ ಕೊಡೇಕಲ್ ಗ್ರಾಮದ ಪ್ರಶಾಂತ ಆಗ್ರೋ ಟ್ರೇಡರ್ಸ್ನಿಂದ 2024 ಹಾಗೂ 25ನೇ ಸಾಲಿನ ಮುಂಗಾರು ಹಂಗಾಮಿನ ತೊಗರಿ ಬಿತ್ತನೆ ಬೀಜವನ್ನು ಖರೀದಿ ಮಾಡಿ ತಮ್ಮ 5 ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡುತ್ತಾರೆ. ಇದೀಗ 5 ಎಕರೆಯಲ್ಲಿ ಬೆಳೆದು ನಿಂತಿರುವ ತೊಗರಿ ಗಿಡದಲ್ಲಿ 1 ಹಿಡಿಯಷ್ಟು ಸಹ ಬೆಳೆ ಬಾರದಿರುವುದನ್ನು ಕಂಡು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬಂದೊದಗಿದೆ. ಇಲ್ಲೇ ತೋರಿಸ್ತೀನಿ, ಈ ಹೊಲಕ್ಕೆ ವ್ಯತ್ಯಾಸ, ಈ ಹೊಲಕ್ಕೆ ವ್ಯತ್ಯಾಸ. ಇದು ಏನಿಲ್ಲ ಇದ್ರಾಗ, ಕಾಳ ಇಲ್ಲ ಇದ್ರಾಗ, ಏನು ಹಿಂಗೆ ಎತ್ತರ ಅಂತಿದ್ದ ಗಿಡಕ ಅದೇ ಒಂಥರ ನಮೂನಿ ಕಾಯಿ ರೂಪನೇ ಇಲ್ಲ ಇದಕ್ಕೆ. ಏನಿಲ್ಲ ಅಂದೆ ನೋಡಿ, ಈ ಕಡೆ ಹಿಂಗೆ ಪೂರ ಆಗಿದೆ ಇದು. ಪೂರ 2 ಎಕರೆ ಹೊಲ ಇದು ಪೂರ. ಮತ್ತು ಈ ಅಡ್ಯಾಗ ಯಾರು ಎಲ್ಲರೂ ಕಾಯಿನ ಆಗ್ಯಾವ. ಅಷ್ಟೇ ಅಲ್ಲದೆ ಸಾಬವ್ವ, ನಿಂಗಪ್ಪ, ಜೆಟ್ಟವ್ವ ಹೀಗೆ ಹಲವು ರೈತರು ಈ ಪ್ರಶಾಂತ ಆಗ್ರೋ ಟ್ರೇಡರ್ಸ್ನಿಂದ ತೊಗರಿ ಬೀಜಗಳನ್ನು ಖರೀದಿಸಿ ಒಟ್ಟು 13 ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿ ಬೆಳೆ ಬಾರದೆ ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗದೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ಖರೀದಿ ಮಾಡಿ ಮೋಸ ಹೋಗಿದ್ದಾರೆ. ಇಂತಹ ಬೀಜ ವಿತರಣೆ ಮಾಡಿದ ಅಂಗಡಿ ಮಾಲೀಕರ ಪರವಾನಗಿಯನ್ನ ಈ ಕೂಡಲೇ ರದ್ದುಗೊಳಿಸಿ ಮತ್ತು ಬೀಜದ ಕಂಪನಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಅನ್ಯಾಯಕ್ಕೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರೈತರ ವೇದಿಕೆ ಕೋಡೇಕಲ್ ಅವರ ವತಿಯಿಂದ ಸೋಮವಾರದಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಕರವೇ ಹುಣಸಗಿ ತಾಲೂಕು ಅಧ್ಯಕ್ಷರು ಬಸವರಾಜ ಚನ್ನೂರು, ಕರವೇ ಅಧ್ಯಕ್ಷರು ಹಣಮಗೌಡ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡು ಪ್ರತಿಭಟನೆಯ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದರು. ಈ ಕೋಡೇಕಲ್ ವಲಯದ ಸುತ್ತಮುತ್ತ ಗ್ರಾಮದ ರೈತರಿಗೆ ಈ ಕೋಡೇಕಲ್ ಗ್ರಾಮದಲ್ಲಿ ವಿತರಿಸತಕ್ಕಂತ ಕಳಪೆ ಬೀಜಗಳಿಂದ ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮುಂದಾಲೋಚನೆ ಕ್ರಮದಿಂದ ಸ್ವಲ್ಪ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಉದ್ದೇಶದಿಂದ ಅಂತಂದ್ರೆ ಈಗ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಸರ್ಕಾರದ ಕಡೆಯನ್ನ ಆಗ್ಲಿ ಅಥವಾ ಬೀಜ ವಿತರಣೆ ಮಾಡಿರ್ತಕ್ಕಂಥ ಅಗ್ರೋ ಏಜೆನ್ಸಿ ಕಡೆನ ಆಗ್ಲಿ ಅಥವಾ ಕಂಪ್ನಿ ಕಡೆಯಿಂದ ಆಗ್ಲಿ, ಒಟ್ಟೆ ರೈತರಿಗೆ ಒಂದು ಬೆಳೆ ನಷ್ಟವಾಗಿದ್ದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಲಯ ಘಟಕದಿಂದ ಒಂದು ಆಶಯ. ಆಮೇಲೆ ಸೋಮವಾರದಿಂದ ಇದಕ್ಕೋಸ್ಕರ ಅಂತಾನೆ ಕೃಷಿ ಕೇಂದ್ರದ ಮುಂದುಗಡೆಯನ್ನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಮ್ದು 5 ಎಕರೆ ಹೊಲ, ನಾನು ಹೆಣ್ಮಕ್ಳದು 1 ಎಕರೆ, ನಮ್ಮದು 4 ಎಕರೆ. ನಮ್ಮ ಹೊಲದಲ್ಲಿ ಇಲ್ಲಿ ಗುರು ಮಾಲಕರ ಬಳಿ ಬೀಜ ಓದಿತ್ತಂದ್ರೆ ನಾವು ಬಿತ್ತೀವಿ. ಇಲ್ಲಿ ತನ ಗೊಬ್ಬರ, ಎಣ್ಣೆ, ಬೀಜ ಎಲ್ಲ ಕಸ ಕಡ್ಡಿ ಎಲ್ಲ ತಗೊಂಡು ಗೇಸಿ ಇಲ್ಲಿ ಲಾಸ್ಟಿಗೆ ಕೈ ಬಿಡ್ತೀವಿ ನಮ್ಮನ್ನ. ಈಗ ಬಗಲಾಗ ನಮ್ಮ ಅಣ್ಣರು ಆಗ್ಯಾವ, ನಮ್ಮೂ ಆಗ್ಯಾವ, ಎಲ್ಲರೂ ಆಗ್ಯಾವ. ನಮ್ಮ ಇದ್ರೆ ಎಲ್ಲ ಜೀರೋ ಆದವ್ರೆ ಕರ್ಕೊಂಡು ಹೋಗಿ ಹೊಲನ ತೋರಿಸಿದನ್ರಿ ಅವ್ರು ಮಾಲಕರನ್ನ. ಅವರು ಎಲ್ಲ ಬಂದು ನೋಡಿದ್ರೆ ಕಂಪನಿಯವರು ಅವರು ಇವರು ಅಂತಂದ್ರೆ ಯಾರು ಬಂದೇ ಇಲ್ಲ. ಬರ್ತೀವಿ ಅಂತಂದಿದ್ರು, ಬಂದಿಲ್ಲ. ಅದಕ್ಕೆ ನಮಗ್ ಸಂಘದವ್ರನ್ನ ಬಿಟ್ಟು ಬಂದ್ಗೇಸಿ ನಾವು ಹಿಂಗ ಆಯ್ತಪ್ಪ ನಮ್ಮ ಪರಿಸ್ಥಿತಿ ಅಂತೀವಿ. ಅವ್ರಿದ್ರ ಕೇಳಮ್ಮ, ನಾಳೆ ಪ್ರತಿಭಟನೆ ಹೂಡಮ್ಮ ಅಂತ ಹೇಳ್ಯಾರಿ. ಅದಕ್ಕಂತ ನನ್ನ ಹೊಲನ ನಮ್ದು ದಯವಿಟ್ಟು ಎಲ್ಲಾಟು ಸತ್ಯನಾಶನ ಆಗ್ಬಿಟ್ಟದ್ರಿ. ಅದಕ್ಕೆ ನಾವ್ ಇಲ್ಲಿಗೆ ಬಂದೇವ್ರಿ. ಮತ್ತೆ ನಂದು ಒಬ್ಬೊಂದಲ್ರಿ, ಇಲ್ಲಿ ನಮ್ಮ ಊರಾಗ 8 ಮಂದಿ ಆ ಬೀಜ ಹಾಕ್ಯಾರಿ. ಅವ್ರ 10 ಮಂದಿನೂ ಸುತ್ತಮುತ್ತ ಹೊಲಗೊಳಗನು ಅದಾವ್ರಿ. ಇನ್ನು ನನ್ನ ಹೊಲ ಒಬ್ಬವನ್ನ ಬಂದ್ ನೋಡ್ಯಾರ್ರಿ, ಉಳ್ದವ್ರು ಯಾರು ನೋಡಿಲ್ರಿ. ಅವ್ರು ನನ್ಗಿಂತ ಬಲ ಅದಾವ್ರಿ. ಸುದ್ದಿಗೋಷ್ಠಿಯಲ್ಲಿ ಹುಣಸಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅವಿನಾಶ ನಾಯ್ಕ, ಕರವೇ ಬಸವರಾಜ ಕಂಡಗುಳಿ, ಮೊಲಾಲಿ ಸೈಯದ್, ರಾಮಲಿಂಗ ಗುಳಬಾಳ, ಅಮರೇಶ ಗುಡಗುಂಟಿ, ನಜೀರ್ ಸಾಬ್ ತಮದೊಡ್ಡಿ, ರಮೇಶ ಜಿರಳ ಉಪಸ್ಥಿತರಿದ್ದು ಸೋಮವಾರ ನಡೆಯುವ ರೈತಪರ ಹೋರಾಟಕ್ಕೆ ಹಲವು ರೈತಪರ ಸಂಘಟನೆಗಳು ಬೆಂಬಲಿಸಿವೆ ಎಂದು ತಿಳಿಸಿದರು. ವರದಿ ವಿಡಿಯೋ ಜರ್ನಲಿಸ್ಟ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, ಹುಣಸಗಿ. ಮೀಡಿಯಾ ನೆಟ್ವರ್ಕ್